ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬೆಳಗ್ಗೆನ ಸ್ಟಾರ್ಟ್ ಮಾಡಾಕತ್ತೇನು ರೀ. ಬೆಳಗ್ಗೆ ನಾಷ್ಟಾಕಂಥೇಳಿ ಅವಲಕ್ಕಿ ಮಾಡಿದ್ರಾತು ನಮ್ಮ ಮನೆಯವ್ರಿಗೆ, ಮತ್ತು ಡಬ್ಬಿಗೆ ಪಲಾವ್ ಕಟ್ಟಾಕಂಥೇಳಿ ಪಲಾವ್ ಮಾಡ್ಕೊಂಡ್ರಾತು ಅಂಥೇಳಿ ಎಲ್ಲ ಹೆಚ್ಚಿಟ್ಕೊಂಡೀವ್ರಿ. ನಮ್ಮ ಅತ್ತೆಯವರು ವಟಾಣಿ ಅದು ಸೋಸಿ ಕೊಡತ್ತಾರ, ನಮ್ಮ ಮನೆಯವರು ಪೂಜೆ ಮಾಡತ್ತಾರ. ಅವರು ಪೂಜೆ ಮಾಡೋದು ಮುಗಿದಾದ್ಮೇಲೆ ಅವ್ರಿಗೆ ಟಿಫಿನ್ ಮಾಡಿಕೊಡ್ಬೇಕು ರೀ. ಹಂಗಾರೆ ಅವಲಕ್ಕಿ ಮಾಡಲೇ ಒಗ್ಗರಣೆ ಅನ್ನ ಮಾಡಲಿ ಅಂತ ಕೇಳಿದೆ ರೀ. ಅವರು ಒಂದು ಸ್ವಲ್ಪ ಅವಲಕ್ಕಿ ಹಚ್ಚಿಬಿಡ ಅಂತ ಹೇಳಿದ್ರೆ, ಹಂಗಂಥೇಳಿ ಅವ್ರು ಒಂದು ಸ್ವಲ್ಪ ಅವಲಕ್ಕಿ ಹಚ್ಕೊಟ್ಟೆ ರೀ. ಅವರು ನಾಷ್ಟ ಮಾಡಾಕತ್ತಿದ್ರೆ ಅಷ್ಟರೊಳಗೆ ನಾನು ಪಲಾವ್ ರೆಡಿ ಮಾಡ್ಕೊಂಡ್ರಾತಂಥೇಳಿ ಪಲಾವ್ಗೆಲ್ಲ ಹೆಚ್ಚಿಟ್ಕೊಂಡು, ಮತ್ತು ಪಲಾವಿಗೆ ಬೇಕಾದ ಮಸಾಲೆನೂ ಸಹಿತ ನಾನು ರೆಡಿ ಮಾಡಿಕೊಂಡೆ ರೀ. ಮತ್ತು ಶಮಂತ ಮತ್ತು ಅವ್ರ ಪಪ್ಪ ಕೂಡಿ ನಾಷ್ಟ ಮಾಡಾಕತ್ತಿದ್ದೆ ರೀ. ಅವರು ನಾಷ್ಟ ಮಾಡುವವರೆಗೂ ನಾನು ಪಲಾವ್ ಮಾಡಿದ್ರಾತಂಥೇಳಿ ಪಲಾವ್ ಮಾಡಾಕತ್ತಿದ್ದೆ. ಬೆಳಗ್ಗೆ ಇವತ್ತು ಅವಲಕ್ಕಿ ಅಷ್ಟೇ ಮಾಡ್ಕೊಂಡಿದ್ವಿ ರೀ. ರೊಟ್ಟಿ ಅದು ಏನು ಮಾಡಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಒಮ್ಮೊಮ್ಮೆ ಬೆಳಗ್ಗೆ ರೊಟ್ಟಿ ತಿನ್ನೋಕ್ಕೂ ಬೇಸರ ಆಗಿರ್ತೈತೆ ರೀ, ದಿನ ರೊಟ್ಟಿ ತಿನ್ನೋದಂಥೇಳಿ. ಹಂಗಂತೇಳಿ ಒಗ್ಗರಣೆ ಮಾಡಿರ್ತೀವಲ್ಲ, ಹಾಗಾಗಿ ಇವತ್ತು ಅವಲಕ್ಕಿ ಮಾಡಿದ್ರಾತಂಥೇಳಿ ಅವಲಕ್ಕಿನ ಮಾಡ್ಕೊಂಡಿದ್ವಿ ರೀ. ಅವ್ರಿಗೆ ಮತ್ತು ಡಬ್ಬಿಗೆ ಅಂಥೇಳಿ ಪಲಾವ್ನ ರೆಡಿ ಮಾಡತ್ತಿದ್ವಿ. ನಾವು ರಾತ್ರಿನಾಗ ಅನ್ನ ಉಳಿತಂದ್ರೆ ರೀ ಒಟ್ಟು ಕೆಡ್ಸಂಗಿಲ್ಲ. ಬೆಳಗ್ಗೆ ಎಷ್ಟು ಅನ್ನ ಉಳಿದ್ರೂ ಸಹಿತ ಒಗ್ಗರಣೆ ಮಾಡಿ ನಾವು ರೈಸ್ ಊಟ ಮಾಡ್ತೀವಿ ರೀ. ರೊಟ್ಟಿ ಮಾಡಿದ್ವಿಪ್ಪ ಅಂತಂದ್ರೆ ರೊಟ್ಟಿ ಜೊತೆ ಅನ್ನ ಬೇಕು ರೀ. ರೊಟ್ಟಿ ಆದಮೇಲೆ ಸ್ವಲ್ಪ ಅನ್ನ ಒಗ್ಗರಣೆ ಹಚ್ಚಿಬಿಟ್ವಿ ಅಂತಂದ್ರೆ ಎಲ್ಲರೂ ತಿಂತಾರೆ. ಹಾಗಾಗಿ ಒಟ್ಟು ರೈಸ್ ಅಂಕರ ಕೆಡ್ಸಂಗಿಲ್ಲ ರೀ. ನಮ್ಮ ಮನ್ಯಾಗ ಆಲ್ಮೋಸ್ಟ್ ಅಡುಗೆ ಕೆಡಿಸೋದು ಕಡಿಮೆ ರೀ. ಅಡುಗೆ ಅಂತ ಕೆಡ್ಸಂಗಿಲ್ಲ. ನಾವು ಅನ್ನ ಪನ್ನ ಅಂತೂ ಎಲ್ಲರಿಗೂ ಬೇಕು ರೀ. ಹಾಗಾಗಿ ರಾತ್ರಿ ಏನಾರು ಅನ್ನ ಉಳಿದಿತ್ತಪ್ಪ ಅಂತಂದ್ರೆ ಒಗ್ಗರಣೆ ಹಚ್ಚಿಬಿಟ್ವಿ ಅಂತಂದ್ರೆ ಎಲ್ಲರೂ ಊಟ ಮಾಡ್ತಾರೆ ರೀ ಅದನ್ನು ಬೆಳಗ್ಗೆ ನಾಷ್ಟಾಕಂಥೇಳಿ. ಆಮೇಲೆ ಒಗ್ಗರಣೆ ಮಾಡಿಟ್ರೆ ಅನ್ನ ಬೇಕಂದವರು ಅನ್ನ ಉಣ್ತಾರೆ, ಮತ್ತು ಇಲ್ಲಪ್ಪ ಬೇಡ ಅವಲಕ್ಕಿ ಬೇಕು ಇಲ್ಲ ಚುಮ್ಮರಿ ಬೇಕಂದ್ರೆ ತಿಂತಾರೆ. ಹಾಗಾಗಿ ನಾವು ಒಗ್ಗರಣೆ ಅಂಕರ ಕಾಯಂ ಇದ್ದೇ ಇರ್ತೈತೆ ರೀ ಮನ್ಯಾಗ. ಪಲಾವ್ ಒಳಗೆ ವೆರೈಟಿನೂ ಮಾಡ್ಬೋದು ರೀ. ಪಾಲಕ್ ಪಲಾವು ಮತ್ತು ಪನ್ನೀರ್ ಪಲಾವು ಮತ್ತು ವೆಜಿಟೇಬಲ್ ಪಲಾವು. ನಮ್ಮ ಮನೆ ವೆಜಿಟೇಬಲ್ ಇರೋದ್ರಿಂದ ನಾನು ವೆಜಿಟೇಬಲ್ ಪಲಾವ್ ಮಾಡೀನಿ ರೀ. ಮತ್ತು ಇದು ನನ್ನ ಮಗಗೆ ಗೋಧಿ ಹಿಟ್ಟಿನ ದೋಸೆ ಮಾಡಿಕೊಟ್ರಾತು ನಾಷ್ಟಾಕಂಥೇಳಿ ಹಿಟ್ಟು ಕಲಸಿಟ್ಟಿದ್ದೆ. ಅವ ಸ್ಕೂಲಿಗೆ ಹೋಗೋ ಟೈಮ್ ಆತಂದ್ರೆ ಸ್ನಾನ ಮಾಡಿ ಬಂದಂದ್ರೆ ಅವಂಗೆ ದೋಸೆ ಮಾಡಿಕೊಟ್ರಾತಂತಂದು ರೆಡಿ ಮಾಡಿಟ್ಟೇನಿ. ನಮ್ಮ ಮನೆಯವ್ರಿಗೂ ಡಬ್ಬಿ ಕಟ್ಟಿಕೊಟ್ಟೆ. ಅವರು ಹೊಂಟಾರ್ರಿ ಕೆಲ್ಸಕ್ಕೆ. ಅಲ್ಲಿ ಹೋಗಿ ವೀಡಿಯೋ ಮಾಡಿದ್ರೆ ಬೈತಾರಂತೇಳಿ ದೂರಿಂದನೇ ವೀಡಿಯೋ ಮಾಡೇನಿ. ಅವರು ಕೆಲ್ಸಕ್ಕೆ ಹೊಂಟಾರ. ನನ್ನ ಮಗ ಜಳಕಕ್ಕೆ ಹೋಗ್ಯಾನ್ರಿ. ನಮ್ಮ ಅತ್ತೆಯವ್ರು ಅವಂಗೆ ಜಳಕ ಮಾಡ್ಸಾಕತ್ತಿದ್ರೆ, ಹಂಗಾರೆ ಅವ ಬರೋದ್ರೊಳಗೆ ಅವಂಗೆ ದೋಸೆ ಮಾಡಿದ್ರಾತಂಥೇಳಿ ದೋಸೆ ಮಾಡತ್ತಿದ್ದೆ. ಫಸ್ಟ್ ನಾವು ದೋಸೆ ಮಾಡಿದ್ರೂ ದೋಸೆ ಮಾಡಿ ಮುಂದೆ ಒಂದು ದೋಸೆ ಎಳೆದು ಹೋಗ್ಯಾಕಂಥೇಳಿ ಒಂದು ಸಣ್ಣ ದೋಸೆ ಮಾಡ್ತೀವಿ ರೀ. ಹಂಗಾಗಿ ಒಂದು ಸಣ್ಣ ದೋಸೆ ಮಾಡಿ ಮತ್ತು ಅವಂಗೆ ನಾಷ್ಟಾಕಂಥೇಳಿ ಒಂದು 2 ಸಣ್ಣ ದೋಸೆ ಮಾಡಿದೆ ರೀ. ಅವ ಜಳಕ ಮಾಡಿ ಬಂದು ನೋಡ್ರಿ. ದೇವ್ರ ಮುಂದೆ ಬಂದು ಮಂತ್ರ ಹೇಳಿ ನಮಸ್ಕಾರ ಮಾಡಿ, ಆಮೇಲೆ ಹೊರಗೆ ಅವ್ರ ಅಜ್ಜಿ ಫೋಟೋ ಐತ್ರಿ, ಅಲ್ಲಿ ನಮಸ್ಕಾರ ಮಾಡ್ತಾನೆ. ಅಲ್ಲೇ ನಮ್ಮ ಮನೆ ಮುಂದ್ಗಡೆ ನಾಗಮ್ಮಂದು ಗುಡಿ ಐತ್ರಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾನೆ. ಮತ್ತು ಒಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ತಾನೆ ರೀ ಜಳಕ ಮಾಡಿ ಬಂದಾದಮೇಲೆ. ಅವ ಅಂಗನವಾಡಿಗೆ ಹೊಕ್ಕನ್ರಿ, ಇನ್ನೂ ಸ್ಕೂಲಿಗೆ ಹಾಕಿಲ್ಲ. ಈಗ 4 ವರ್ಷದವ ಹಾಕ್ಕನ್ರಿ ಅವ. ಈಗ ಅದ್ರ ಸಂಬಂಧ ಜೂನಕ್ಕೆ ನಾವು ಅವನ್ನ LKGಗೆ ಹಾಕ್ಬೇಕು ರೀ. ಈಗ ಅಂಗನವಾಡಿಗೆ 10:30ಗೆ ಹೊಕ್ಕನವ. ಅದಕ್ಕೆ ನಾಷ್ಟ ಮಾಡಿ ಅವನ್ನ ಕಳಿಸ್ಬೇಕು ರೀ. ಅವನದು ನಾಷ್ಟ ಮಾಡಿ ಕಳಿಸಿದ್ವಿ. ಮತ್ತೇನೈತಿ ಅವ್ನು ಕಳಿಸಿದಾದ್ಮೇಲೆ ನಮ್ಮದು ಸ್ನಾನ ಮುಗಿಸಿ ಆಮೇಲೆ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ನಾಷ್ಟ ಮಾಡ್ತೀವಿ ರೀ. ಅವ ಸ್ಕೂಲಿಗೆ ಹೋಗುವವರೆಗೂ ನಮ್ಗೆ ಏನು ಕೆಲಸ ಆಗಂಗಿಲ್ಲ ರೀ. ಹಾಗಾಗಿ ಮೊದ್ಲು ಅವಂಗೆ ಜಳಕ ಮಾಡಿ ನಾಷ್ಟ ಮಾಡಿಸಿ ಅವನ್ನ 10:30ಗೆ ಕಳಿಸಿದಾದ್ಮೇಲೆ ಮುಂದೆ ನಮ್ಮದು ಜಳಕ ನಾಷ್ಟ ಅಲ್ಲಿವರೆಗೂ ಏನು ಕೆಲಸ ಆಗಂಗಿಲ್ಲ ರೀ. ನಮ್ಮ ಅತ್ತೆಯವರು, ನಾನು, ನಮ್ಮ ತಂಗಿ 3 ಮಂದಿ ಸೇರಿ ನಾಷ್ಟ ಮಾಡಿದ್ವಿ ರೀ. ನಾಷ್ಟ ಆದಮೇಲೆ ನಮ್ಮ ತಂಗಿನ ಬಾಂಡೆ ತಿಕ್ಕಿ ಗ್ಯಾಸ್ ಅದು ಒರೆಸ್ತಿದ್ಲಿ ರೀ. ನಾನು ಬಟ್ಟೆ ತೊಳ್ಯಾಕೆ ಹೋಗಿದ್ದೆ. ಇವತ್ತು ಆಕೆ ಇರಲಿಲ್ಲ, ಆಕೆ ಹಾಸ್ಪಿಟ್ಲಿಗೆ ಹೋಗಿದ್ಲು ರೀ. ಹಾಗಾಗಿ ನಾನು ಗ್ಯಾಸ್ ಒರೆಸಿ ಬಾಂಡೆ ತೊಳ್ಯಾಕತ್ತಿದ್ದೆ. ನಮ್ಮ ಅತ್ತೆಯವರು ಬಟ್ಟೆ ತೊಳ್ಯಾಕೆ ಹೋಗಿದ್ದರು ರೀ. ಅಂದರೆ ಜಲ್ದಿ ಗ್ಯಾಸ್ ಒರೆಸ್ಕೊಂಡು
ಬಾಂಡೆ ತಿಕ್ಕಿ ಮತ್ತು ನಮ್ಮ ಅತ್ತೆಯರು ಒಗ್ದಿಟ್ಟಿದ್ದ ಅರ್ಬಿನ ಒಣಗಿ ಬಂದ್ರಾತು ಅಂಥೇಳಿ ಹೊಂಟಿದ್ವಿ. ಅಷ್ಟರಾಗ ಫಂಕ್ಷನ್ನಿಗೆ ಮನೆ ಮುಂದೆ ಹಂದ್ರ ಹಾಕಕ್ಕಂಥೇಳಿ ಅವ್ರ ಹಂದ್ರದ ಶಾಮಿಯಾನದವ್ರು ಬಂದಿದ್ದರು ರೀ. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ವಿ. ಹಾಗಾಗಿ ಕೆಲಸನೂ ಸ್ವಲ್ಪ ತಡ ಆತ್ರಿ. ಮನ್ಯಾಗ ಇದ್ದೀವಪ್ಪ ಅಂತಂದ್ರೆ ಜಲ್ದಿ ಕೆಲಸನ ಆಗಂಗಿಲ್ಲ ರೀ. ಈ ಹುಡುಗರು ಇದ್ದಾಗಂಕರನು ಜಲ್ದಿ ಕೆಲಸ ಮಾಡಕ್ಕೆ ಬಿಡಂಗಿಲ್ಲ. ಅವು ಸಣ್ಣ ಶಮಂತ್ ಮಕ್ಕೊಂಡಾನಂಥೇಳಿ ಜಲ್ದಿ ಕೆಲಸ ಮಾಡಾತಿದ್ವಿ. ಹಾಗಾಗಿ ಫಂಕ್ಷನ್ ಇರೋ ಸಂಬಂಧ ಶಾಮಿಯಾನದವ್ರು ಅವ್ರು ಇವ್ರು ಅಂಥೇಳಿ ಹಂಗೆ ಬರಾಕತ್ತಿದ್ರು. ಸ್ವಲ್ಪ ಅಲ್ಲೋಟ್ ನಿಂತು ಕೆಲಸ ಮುಗಿಸೋದ್ರೊಳಗೆ ಅಂತಂದ್ರೆ 12ರಿಂದ 1 ಗಂಟೆ ಹೊಡೀತ್ರಿ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ರೀ. ಮಲ್ಕೊಂಡಾದ್ಮೇಲೆ ನಮ್ಮ ತಂಗಿನೂ ಹಾಸ್ಪಿಟ್ಲಿಂದ ಬಂದ್ಲು ರೀ. ಬಂದು ಆಕಿನೂ ಸ್ವಲ್ಪ ನಂಗೆ ಹೇರ್ ಸ್ಟೈಲ್ ಮಾಡಕ್ಕ ಫಂಕ್ಷನಿಗೆ ಅಂತಂದ್ಲ. ಹಂಗಾರೆ ತಡಿವಾ ನನಗೂ ಬರುತ್ತೆ ಇಲ್ಲ ಅಂಥೇಳಿ ನೋಡ್ತೇನಂಥೇಳಿ ಆಕಿಗೆ ಹಾಕಾಕತ್ತಿದ್ದೆ ರೀ. ಯಾಕಂದ್ರೆ ಸಡನ್ನಾಗಿ ಹಾಕಾಕತ್ರ ಗೊತ್ತಾಗಂಗಿಲ್ಲ. ನನಗೂ ಅಷ್ಟು ಹೇರ್ ಸ್ಟೈಲ್ ಮಾಡಕ್ಕೆ ಬರೋಂಗಿಲ್ಲ. ಆದರೂ ಫೋನ್ನಾಗ ಸ್ವಲ್ಪ ನೋಡಿ ಹೇರ್ ಸ್ಟೈಲ್ ಮಾಡಾಕತ್ತಿದ್ದೆ ರೀ. ಆಮೇಲೆ ನನಗೂ ಡಿಸೈನ್ ಬರೋಂಗಿಲ್ಲ. ಆಕೇನೋ ಜಡಿ ಹಾಕು ಅಂತ ಹೇಳಿದ್ಲು. ತಡಿ ನೋಡಿದ್ರಾತು ಅಂಥೇಳಿ ಟ್ರೈ ಮಾಡಾಕತ್ತಿದ್ದೆ ರೀ. ಆದರೂ ಒಂದು ಸ್ವಲ್ಪ ಟ್ರೈ ಮಾಡೀನಿ. ಹೆಂಗೆ ಬಂದೈತೆ ಅಂಥೇಳಿ ನೀವು ಕಮೆಂಟ್ ಮಾಡಿರಿ. ಅಂದ್ರೆ ಫಂಕ್ಷನಿಗೆ ಹಂಗೆ ನಾರ್ಮಲ್ ಇದನ್ನು ಹಾಕ್ಕೊಳಕ್ಕೆ ಆಗಂಗಿಲ್ಲಲ್ಲ ರೀ. ಸ್ವಲ್ಪ ಡೈಲಿ ಹಾಕ್ಕೊಂಡು ಫಂಕ್ಷನ್ ದಿನ ಸ್ವಲ್ಪ ವೆರೈಟಿ ಹಾಕ್ಕೊಂಡ್ರೆ ಚಂದ ಕಾಣಿಸ್ತೈತೆ ರೀ. ಅದು ಫಂಕ್ಷನ್ ಯಾವುದಂಥೇಳಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಹಂಗಂಥೇಳಿ ನಾನು ಆಕಿಗೆ ಹೇರ್ ಸ್ಟೈಲದ್ದು ರೆಡಿ ಮಾಡಾಕತ್ತಿದ್ದೆ ರೀ. ಮತ್ತು ನನ್ನ ಮಗನೂ ಸ್ವಲ್ಪ ಬಂದು ಕಾಡ್ಸಾಕತ್ತಿದ್ದ, ನೀರು ಕೊಡ್ಬಾ ಹಂಗೆ ಹಿಂಗೆ ಅಂಥೇಳಿ. ಅಷ್ಟು ಬಿಟ್ಕೊತ ಆಕಿಗೂ ಹೇರ್ ಸ್ಟೈಲ್ ರೆಡಿ ಮಾಡಾಕತ್ತಿದ್ದೆ ರೀ. ನೋಡಿರಿ ಈ ರೀತಿಯಾಗಿ ಹೇರ್ ಸ್ಟೈಲ್ ರೆಡಿ ಮಾಡೇನಿ. ಯಾವ ರೀತಿ ಹೇರ್ ಸ್ಟೈಲ್ ಬಂದೈತೆ ಅಂಥೇಳಿ ನೀವು ನೋಡಿ ಕಮೆಂಟ್ ಮಾಡಿರಿ. ಹೇರ್ ಸ್ಟೈಲ್ ಒಳಗೆ ಎಷ್ಟು ವೆರೈಟಿ ಅದಾವ್ರಿಪ್ಪ, ಅಷ್ಟು ವೆರೈಟಿ ಅದಾವು. ನಮಗಂಕರು ಅವು ಬರೋಂಗಿಲ್ಲ. ಆದರೂ ಸ್ವಲ್ಪ ಫೋನ್ ನೋಡಿ ಟ್ರೈ ಮಾಡ್ತಿರ್ತೀವಿ ರೀ. ಇದು ನಾರ್ಮಲ್ ಡೇದೊಳಗೆ ಹಂಗೆ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಅಡ್ಡಾಡ್ತೀವಿ. ಆದ್ರೆ ಫಂಕ್ಷನ್ ಒಳಗೆ ಚೆಂದಾಗ ರೆಡಿ ಆದ್ರೆ ಚಲೋ ಅನಿಸ್ತೈತೆ ರೀ. ನೋಡಿರಿ ಈ ರೀತಿಯಾಗಿ ಹೇರ್ ಸ್ಟೈಲ್ ಮಾಡೀನಿ. ಆಕೆಗೂ ಇಷ್ಟ ಆಯ್ತು. ಹೇರ್ ಸ್ಟೈಲದ್ದು ಮುಗೀತು. ಆಲ್ರೆಡಿ ಟೈಮ್ ಆಗಕ್ಕೆ ಬಂತು. ಮತ್ತು ಕಸ ಅದು ಹೊಡೆದು ದೀಪ ಅದು ಹಚ್ಚಿದಿರಿ. ಮತ್ತು ರಾತ್ರಿ ಊಟಕ್ಕೆ ಏನು ಮಾಡಬೇಕಪ್ಪ ಅಂಥೇಳಿ ಮತ್ತು ನಮ್ಮ ಅತ್ತೆಯವ್ರನ್ನ ಕೇಳಿದ್ವಿ. ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿಬಿಡ್ರಿ ಅಂತಂದ್ರಿ. ಹಾಗಾಗಿ ಹಾಗಲಕಾಯಿ ಪಲ್ಯ ಮಾಡಾತಿದ್ವಿ. ಹಾಗಲಕಾಯಿ ಪಲ್ಯ ಭಾಳ ಇಷ್ಟ ಇರ್ತೈತಲ್ಲ ರೀ. ಹಾಗಾಗಿ ಫಸ್ಟ್ ನಾವು ಅವನ್ನ ಹೆಚ್ಚಿಟ್ಕೊಂಡು ಅವನ್ನ ಸ್ವಲ್ಪ ನೀರಿನೊಳಗೆ ಹಾಕಿ ಒಂದಿಟ್ಟು ಉಪ್ಪು ಹಾಕಿ ಕಲ್ಲುಪ್ಪು ಹಾಕಿ ಕುದಿಸ್ಕೊಂಡಿವಪ್ಪ ಅಂತಂದ್ರೆ ಅದ್ರದ್ದು ವಿಷ ಎಲ್ಲ ಅದ್ರೊಳಗೆ ಬಿಡ್ತೈತೆ ರೀ. ಆಮೇಲೆ ಅದನ್ನು ಸ್ವಲ್ಪ ಕುದ್ದಾದ್ಮೇಲೆ ಅದನ್ನು ನೀರೆಲ್ಲ ಬಸಿಬೇಕು ರೀ. ನೀರೇನಾರ ಬಸಿಲಿಲ್ಪ ಅಂತಂದ್ರೆ ಅದರದ್ದು ವಿಷ ಇನ್ನೂ ಹಂಗೆ ಉಳಿತೈತಿ. ನಾವು ಪಲ್ಯ ಮಾಡ್ಬೇಕಂದ್ರೆ ಅದು ಕುದಿಸಿದ ನೀರೆಲ್ಲ ತೆಗೆದು ಇವನ್ನ ಮ್ಯಾಲೆ ಏನು ಕುದಿಸೇವಲ್ರಿ ಹಾಗಲಕಾಯಿ, ಅವನ್ನ ಈ ರೀತಿಯಾಗಿ ತಕ್ಕೋಬೇಕು ರೀ. ಈ ರೀತಿಯಾಗಿ ತಕ್ಕೊಂಡು ಪಲ್ಯ ಮಾಡ್ಬೇಕು. ಇದನ್ನು ಹಂಗೆ ಒಗ್ಗರಣೆ ಕೊಟ್ಟು ಪಲ್ಯ ಮಾಡೋದಕ್ಕಿಂತ ಇದಕ್ಕೆ ಸ್ವಲ್ಪ ಕೊಬ್ಬರಿ ಅದನ್ನು ಮಸಾಲೆ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಕೈತೆ ರೀ. ಕೊಬ್ಬರಿ, ಉಳ್ಳಾಗಡ್ಡಿ, ಕರಿಬೇವು, ಬೆಲ್ಲ, ಮೆಣಸಿನ್ಕಾಯಿ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಅಷ್ಟೂ ಮಿಕ್ಸಿ ಮಾಡ್ಕೋಬೇಕು ರೀ. ಹಾಗಲಕಾಯಿ ಪಲ್ಯನ ಹಂಗೆ ಖಾರ ಉಪ್ಪು ಹಾಕಿ ಮಾಡಿದ್ರೆ ಟೇಸ್ಟ್ ಆಗಂಗಿಲ್ಲ ರೀ. ಅದು ಸ್ವಲ್ಪ ಇಸ ಇರುತ್ತಲ್ಲ ರೀ. ಹಾಗಾಗಿ ಈ ಥರ ಗ್ರೇವಿ ಮಾಡ್ಕೊಂಡಂಗೆ ಮಾಡಿದ್ರೆ ಟೇಸ್ಟ್ ಆಕೈತೆ ರೀ. ಇಲ್ಲಪ್ಪ ಅಂತಂದ್ರೆ ಎಣ್ಗಾಯಿ ಟೈಪನ್ನು ನಾವು ಮಾಡ್ಕೋಬೋದು ರೀ. ನೋಡಿರಿ ಹಾಗಲಕಾಯಿ ಪಲ್ಯಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೆಲ್ಲ ಮಸಾಲೆನೆಲ್ಲ ಹಾಕೀನಿ. ಈ ರೀತಿಯಾಗಿ ಬಂದೈತೆ ರೀ. ಅಂದ್ರೆ ಇಸ ಕಡಿಮೆ ಆಗುತ್ತೆ. ಹಾಗಾಗಿ ಪಲ್ಯನೂ ರೆಡಿ ಆಯ್ತು ರೀ. ಆ ಕಡೆ ನಮ್ಮ ತಂಗಿ ರೊಟ್ಟಿನೂ ಮಾಡಾಕತ್ತಾಳ. ಆಕೆ ಆ ಕಡೆ ಗ್ಯಾಸಿನ ಮ್ಯಾಗ ರೊಟ್ಟಿ ಮಾಡ್ಕೊಳತ್ತಿದ್ಲು ರೀ. ನಾ ಈ ಕಡೆ ಪಲ್ಯ ಮತ್ತು ಅನ್ನಕ್ಕೆ ಇಟ್ಕೊಂಡಿದ್ದೆ ರೀ. ಆವಾಗಿಂದ ರಾತ್ರಿದ ಅಡಿಗೆ ಅಂಕರು ಮುಗೀತು ರೀ. ನಾ ಮಾಡೋ ವಿಡಿಯೋದೊಳಗೆ ನಿಮಗೆ ವ್ಲಾಗ್ ಇಷ್ಟ ಆಗ್ತವೆ ಇಲ್ಲ ಕಿಚನದ್ದು ಅಡುಗೆ ಏನಾರ ಇಷ್ಟ ಆಗ್ತವೆ ಅಂಥೇಳಿ ನಂಗೆ ಕಮೆಂಟ್ ಮಾಡಿರಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡು ಆ ಥರ ನಾನು ವಿಡಿಯೋನ ಮಾಡ್ತೀನಿ ರೀ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.